ಬುಲ್ಬುಲ್ ಚೆಲುವೆ ರಚಿತಾ ರಾಮ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಶುರುವಾದಂತೆ ಕಾಣ್ತಾ ಇದೆ. ಸಂಜು ವೇಡ್ಸ್ ಗೀತಾ ಸಿನಿಮಾ ತಂಡ ಕಂಪ್ಲೇಂಟ್ ಕೊಡ್ತಿದ್ದಂತೆ 2017ರ ವಿವಾದಕ್ಕೆ ಮರುಜೀವ ಬಂದಿದೆ. ರಚಿತಾ ರಾಮ್ ಗುಳಿಕೆನ್ನೆ ಚೆಲುವೆ ಕನ್ನಡ ಚಿತ್ರರಂಗದ ಸ್ಟಾರ್ ನಟಿ. ಬುಲ್ಬುಲ್ ಮೂಲಕ ಎಂಟ್ರಿ ಕೊಟ್ಟು ಬಣ್ಣದ ಲೋಕದಲ್ಲಿ ಮಿಂಚಿದ ಡಿಂಪಲ್ ಕ್ವೀನ್. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದಿದ್ರೂ ನಟನೆ ಮೂಲಕವೇ ಸಿನಿ ಜಗತ್ತಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ. ದಶಕಗಳ ಕಾಲ ಹೀರೋಯಿನ್ ಆಗಿ ಬೆಳ್ಳಿ ತೆರೆಯನ್ನೇ ಆಳಿದ್ದಾರೆ. ಸದ್ಯ ಇದೇ ರಚಿತಾ ರಾಮ್ ಸಾಲು ಸಾಲು ಆರೋಪಗಳ ಸುಳಿಯಲ್ಲಿ ಸಿಲುಕಿದ್ದಾರೆ. ಶೂಟಿಂಗೂ ಬರಲಿಲ್ಲ, ಅಡ್ವಾನ್ಸ್ ಕೊಡ್ತಿಲ್ಲ. ರಚಿತಾ ರಾಮ್ ವಿರುದ್ಧ ಮತ್ತೊಂದು ಕಂಪ್ಲೇಂಟ್. ಸಂಜು ವೇಡ್ಸ್ ಗೀತಾ 2 ಪ್ರಚಾರಕ್ಕೆ ರಚಿತಾ ರಾಮ್ ಬರ್ತಿಲ್ಲ, ನಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ನಿರ್ದೇಶಕ ನಾಗಶೇಖರ್, ನಟ ಶ್ರೀನಗರ ಕಿಟ್ಟಿ ಫಿಲಂ ಚೇಂಬರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾಗಿದೆ. ಸಾಲು ಸಾಲು ಆರೋಪಗಳ ಸುರಿಮಳೆಗೈದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದರ ಬೆನ್ನಲ್ಲೇ ರಚಿತಾ ರಾಮ್ ವಿರುದ್ಧ ಫಿಲಂ ಚೇಂಬರ್ನಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ಉಪೇಂದ್ರ ಅಭಿನಯದ ಉಪ್ಪಿ ರುಪಿ ಚಿತ್ರದಲ್ಲಿ ನಟಿಸೋದಾಗಿ ರಚಿತಾ ಸೈನ್ ಹಾಕಿದ್ರಂತೆ. ಅಲ್ಲದೆ 13 ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡ್ಕೊಂಡು ಶೂಟಿಂಗೂ ಬಾರದೆ ಸತಾಯಿಸ್ತಾ ಇದ್ದಾರಂತೆ. ಇದೇ ವಿಚಾರಕ್ಕೆ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಬುಲ್ಬುಲ್ ವಿರುದ್ಧ ಸಿಡಿದೆದ್ದಿದ್ದಾರೆ. 8 ವರ್ಷಗಳ ಹಿಂದೆಯೇ ಉಪೇಂದ್ರ ರಚಿತಾ ರಾಮ್ ನಟನೆಯಲ್ಲಿ ಉಪ್ಪಿ ರುಪ್ಪಿ ಸಿನಿಮಾ ಮೂಡಿ ಬರಬೇಕಿತ್ತು. ಇದೇ ಚಿತ್ರಕ್ಕೆ 23 ಲಕ್ಷ ಸಂಭಾವನೆಗೆ ಕಮಿಟ್ ಆಗಿದ್ದ ರಚಿತಾ 13 ಲಕ್ಷ ಅಡ್ವಾನ್ಸ್ ಪಡೆದಿದ್ರಂತೆ. 2017ರಲ್ಲಿ ಚಿತ್ರತಂಡ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ಮಾಡೋದಕ್ಕೆ ಪ್ಲಾನ್ ಮಾಡಿತ್ತು. ಈ ವೇಳೆ ಶೂಟಿಂಗ್ಗೆ ಬರೋದಾಗಿ ಒಪ್ಪಿಕೊಂಡ ರಚಿತಾ ಎಷ್ಟೇ ಬಾರಿ ಟಿಕೆಟ್ ಬುಕ್ ಮಾಡಿದ್ರೂ ಹೋಗಿರಲಿಲ್ವಂತೆ. ಈಗ ಬರ್ತೀನಿ ಆಗ ಬರ್ತೀನಿ ಅಂತ 15 ದಿನಗಳ ಕಾಲ ಆಟ ಆಡಿಸಿದ್ರಂತೆ. ಕೊನೆಗೆ ಹೀರೋ ಪೋರ್ಷನ್ ಶೂಟ್ ಮಾಡಿಕೊಂಡು ವಾಪಸ್ ಆಗಿತ್ತು ಚಿತ್ರತಂಡ. ಇಷ್ಟಾದ್ರೂ ಅಡ್ವಾನ್ಸ್ ವಾಪಸ್ ಕೊಡದೆ ಸಂಪರ್ಕಕ್ಕೂ ಸಿಗದೆ ಸತಾಯಿಸಿದಾರಂತೆ. ಇದರಿಂದ ಸಿಟ್ಟಿಗೆದ್ದ ನಿರ್ಮಾಪಕಿ ಫಿಲಂ ಚೇಂಬರ್ಗೆ ದೂರು ಕೊಟ್ಟಿದ್ದಾರೆ. ರಚಿತಾ ರಾಮ್ನಿಂದ ನನಗೆ 1.5 ಕೋಟಿ ಲಾಸ್ ಆಗಿದೆ, ಅಲ್ಲದೆ ಕಾಂಟ್ಯಾಕ್ಟ್ಗೂ ಸಿಗದೆ ನಮ್ಮನ್ನ ಸತಾಯಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಒಟ್ಟಾರೆ ಕಾಂಟ್ರವರ್ಸಿ ಇಲ್ಲದೆ ಸ್ಯಾಂಡಲ್ವುಡ್ನಲ್ಲಿ ಯಶಸ್ಸಿನ ಉತ್ತುಂಗಕ್ಕೇರಿದ ರಚಿತಾ ರಾಮ್ ಇದೀಗ ಸಂಕಷ್ಟಗಳ ಸುಳಿಗೆ ಸಿಲುಕಿದ್ದಾರೆ. ನಿರ್ಮಾಪಕಿ ಆರೋಪಕ್ಕೆ ಬುಲ್ಬುಲ್ ಬೆಡಗಿ ಏನ್ ಕ್ಲಾರಿಟಿ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಸತೀಶ್ ಕನಕಪುರ, ಫಿಲಂ ಬ್ಯೂರೋ, ನ್ಯೂಸ್ 18. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಗೋಲ್ಡ್ ಸುರೇಶ್ ಮೇಲೆ ಲಕ್ಷ ವಂಚಿಸಿದ ಆರೋಪ ಕೇಳಿ ಬಂದಿದೆ. ಕೆಲಸ ಮಾಡ್ಕೊಡ್ತೀನಿ ಅಂತ ಲಕ್ಷ ಇಸ್ಕೊಂಡು ಉಂಡೆನಾಮ ಉಜ್ಜಿದ್ದಾರೆ ಅನ್ನೋ ಬಾಂಬ್ ಸ್ಫೋಟಗೊಂಡಿದೆ. ಗೋಲ್ಡ್ ಸುರೇಶ್ ಬಿಗ್ ಬಾಸ್ನ ಬಂಗಾರದ ಮನುಷ್ಯ. ಕೆಜಿ ಬಂಗಾರ ಹಾಕೊಂಡು ಮಿರ ಮಿಂಚೋ ದಿ ಶೋ ಮ್ಯಾನ್. ಹಳ್ಳಿಯಿಂದ ಬರಿಗೈನಲ್ಲಿ ಬಂದಿದ್ದ ಸುರೇಶ್ ಇವತ್ತು ಕೋಟಿ ಒಡೆಯ. ಏನೂ ಇಲ್ಲದವರು ಸಹ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟವ. ಅದರಲ್ಲೂ ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಗೋಲ್ಡ್ ಸುರೇಶ್ರ ಖದರ್ರೇ ಬೇರೆಯಾಗಿದೆ. ಸೆಲೆಬ್ರಿಟಿ ಲೆವೆಲ್ಗೆ ಮಿಂಚ್ತಾ ಇರೋ ಗೋಲ್ಡ್ ಸುರೇಶ್ಗೆ ಈಗ ಹೊಸ ಸಂಕಷ್ಟ ಶುರುವಾಗಿದೆ. ಲಕ್ಷ ಹಣ ಪಡೆದು ಮೋಸ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಗೋಲ್ಡ್ ಸುರೇಶ್ ವಿರುದ್ಧ ಗೋಲ್ಮಾಲ್ ಆರೋಪ. 14 ಲಕ್ಷದ ಅಗ್ರಿಮೆಂಟ್, ಕೆಲಸ ಮಾಡದೆ ಕೈಕೊಟ್ಟ ಸುರೇಶ್. ಗೋಲ್ಡ್ ಸುರೇಶ್ ಅಂದ್ರೆ ಇಡೀ ಕರುನಾಡಿಗೆ ಗೊತ್ತಿರೋ ಮುಖ. ಕೋಟಿ ಒಡೆಯ ಬೇರೆ. ಮೈ ಮೇಲೆ ಹಾಕೋ ಬಂಗಾರಕ್ಕೆ ಕೋಟಿ ಹಣ ಹಾಕಿದ್ದಾರೆ. ಆದ್ರೆ ಇದೇ ಸುರೇಶ್ ವಿರುದ್ಧವೇ ಈಗ 11 ಲಕ್ಷ ವಂಚಿಸಿದ ಆರೋಪ ಕೇಳಿ ಬರ್ತಿದೆ. 2017ರಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಮೈನುದ್ದೀನ್ ಅನ್ನೋರು ಕೇಬಲ್ ಚಾನೆಲ್ ಸೆಟಪ್ ಮಾಡೋದಕ್ಕೆ ಸುರೇಶ್ ಬಳಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. 14 ಲಕ್ಷಕ್ಕೆ ಒಪ್ಪಂದ ಆಗಿದ್ರಿಂದ ಮುಂಗಡವಾಗಿ 4 ಲಕ್ಷ ಹಣ ಕೊಟ್ಟಿದ್ರು. ಆಮೇಲೆ ಹಂತವಾಗಿ 7 ಲಕ್ಷ ಕೊಟ್ಟಿದ್ದಾರೆ. ಬಹುತೇಕ ಹಣ ಕೈಗೆ ಸೇರಿದ್ರೂ ಕೆಲಸ ಮಾತ್ರ ಆಗಿಲ್ವಂತೆ. ಆಗೊಮ್ಮೆ ಈಗೊಮ್ಮೆ ಬಂದು ಅರ್ಧಂಬರ್ಧ ಕೆಲಸ ಮಾಡಿದ್ದು ಬಿಟ್ರೆ ಇವರ ಕೈಗೂ ಸಿಕ್ತಿಲ್ವಂತೆ. ಚಾನೆಲ್ ಸ್ಟುಡಿಯೋ ಸೆಟಪ್ಗೆ 14 ಲಕ್ಷ ರೂಪಾಯಿ ಅಗ್ರಿಮೆಂಟ್ ಆಯಿತು. 4 ಲಕ್ಷ ರೂಪಾಯಿ ಅಮೌಂಟು ಕ್ಯಾಶ್ ಕೊಟ್ಟಿದ್ದೀನಿ ರೀ. ಹಂತವಾಗಿ ಇಷ್ಟೆಲ್ಲ ಮಾಡಿದ ನಂತರ ಅವ್ರು ಮತ್ತೆ ಬಂದಿಲ್ಲ. ಒಂದು ಕ್ಯಾಮ್ರಾ ಇಲ್ಲ, ಒಂದು ಟ್ರೈಪಾಡ್ ಇಲ್ಲ, ಒಂದು ಸಿಸ್ಟಮ್ ಇಲ್ಲ ಸರ್. ಸ್ವಲ್ಪ ದಿನದ ನಂತರ ನಾನು ಸುರೇಶ್ ಅವರಿಗೆ ಸಂಪರ್ಕ ಮಾಡೋಕ್ಕೂ ಹೋದೆ. ಅವ್ರು ಯಾವುದೇ ರೀತಿ ಫೋನ್ ರೆಸ್ಪಾನ್ಸೇ ಆಗಲಿಲ್ಲ. ಯಾವಾಗ ಹೇಳಿದಂತೆ ಕೆಲಸ ಆಗ್ಲಿಲ್ವೋ ನಮ್ಮ ಹಣ ವಾಪಸ್ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಆಗ 1 ಲಕ್ಷ ಕೊಟ್ಟಿದ್ದು ಬಿಟ್ರೆ ಉಳಿದ ಹಣಕ್ಕೆ ಉಂಡೆನಾಮ ಉಜ್ಜಿದ್ದಾರಂತೆ. ಹಣ ಕೊಡುವಾಗ ಮಧ್ಯಸ್ಥಿಕೆ ವಹಿಸಿದ್ದ ಬಸವರಾಜ್ ಎಷ್ಟೇ ಟ್ರೈ ಮಾಡಿದ್ರು ಗೋಲ್ಡ್ ಸುರೇಶ್ ಮಾತ್ರ ಕೈಗೆ ಸಿಕ್ತಿಲ್ವಂತೆ. ನಾವು 2017ರಲ್ಲಿ ಮೈನುದ್ದೀನ್ ಚಾನಲ್ ಮಾಡ್ತೀವಿ ಅಂತ ಹೇಳಿದಾಗ ಸುರೇಶ್ ಅಣ್ಣ ಅವ್ರನ್ನ ನಾವು ಕರ್ಕೊಂಡ್ಬಂದು ಇಲ್ಲಿ ವರ್ಕ್ ಮಾಡಕ್ಕೆ ಇದು ಮಾಡಿದ್ವಿ. ಇದು ಏನು ಇಷ್ಟು ಡಿಲೇ ಆಯ್ತಂದ್ರೆ ಈಗ 2017ರಲ್ಲಿ ವ್ಯವಹಾರ ಮಾಡಿದ ಮೇಲೆ ಅವ್ರು ನಮ್ಮ ಕಾಂಟ್ಯಾಕ್ಟ್ ಸಿಗಲಿಲ್ಲ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೋಲ್ಡ್ ಸುರೇಶ್ 2018ರಲ್ಲೇ ಎಲ್ಲ ಕ್ಲಿಯರ್ ಮಾಡಿದ್ದೇನೆ, ದಾಖಲೆ ಇದ್ರೆ ಕೊಡಲಿ ಎಂದಿದ್ದಾರೆ.
ತೆಗೆದುಕೊಂಡು ಇನ್ನುಳಿದ ಹಣ ಎಲ್ಲವನ್ನು ಅವ್ರಿಗೆ ವಾಪಸ್ ಹಿಂತಿರುಗಿಸಿಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಇದು ನಡೆದಿದ್ದು 2017-18ರಲ್ಲಿ. ಅವ್ರಿಗೆ ನಾನೇನು ಕೊಡಬೇಕಾಗಿತ್ತು ಅದನ್ನ ಎಲ್ಲವನ್ನು ತಲುಪಿಸಿ ಮುಗ್ದಾಗಿತ್ತು. ಮೈನುದ್ದೀನ್ ಹೇಳೋ ಪ್ರಕಾರ ಗೋಲ್ಡ್ ಸುರೇಶ್ 10 ಲಕ್ಷ ಹಣ ಕೊಡೋದಿದೆ. ಆದ್ರಿದು ಸತ್ಯಾನ ಸುಳ್ಳ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ವಿಶ್ವನಾಥ್ ಹೂಗಾರ್, ನ್ಯೂಸ್ 18, ರಾಯಚೂರು.